ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಅನೈತಿಕ ಚಟುವಟಿಕೆಗಳ ತಾಣವಾದ ಹಳೆ ಸರ್ಕಾರಿ ಕಟ್ಟಡಗಳು. ರೈತರು ಬಿಸಿಲಿನಲ್ಲಿ ಬೆಂದು, ಮಳೆಯಲ್ಲಿ ನೆಂದು, ಬೆವರು ಸುರಿಸಿ ಒಂದು ದಿನ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಬರೀ 500 ರೂಪಾಯಿ ದುಡಿಮೆ ಮಾಡಲು ಆಗಲ್ಲ. ಅದು ಬಹಳ ಕಷ್ಟ. ಆದರೆ ಸಾರ್ವಜನಿಕರ ತೆರಿಗೆಯ ಹಣವನ್ನ ಸರ್ಕಾರ ಹಾಗೂ ಕೆಲವು ಸರ್ಕಾರಿ ಅಧಿಕಾರಿಗಳು ದುಂದು ವೆಚ್ಚ ಮಾಡಿ ಲಕ್ಷಾಂತರ ಹಣವನ್ನ ಕಳೆಯುತ್ತಾರೆ. ಇದು ಸಾರ್ವಜನಿಕರ ಹಣ. ಇದರ ಕಷ್ಟ ಅವರಿಗೆ ಹೇಗೆ ತಿಳಿಯುತ್ತೆ ಹೇಳಿ? ಇದೆಲ್ಲ ಯಾಕೆ ಹೇಳಬೇಕಾಯ್ತು ಅಂದ್ರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಇಲಾಖೆಯ ಕಟ್ಟಡಗಳನ್ನ ಪಾಳು ಬಿಟ್ಟು ಹೊಸ ಕಟ್ಟಡ ಕಟ್ಟಿಕೊಂಡು ಶಿಫ್ಟ್ ಆಗಿ ಬಿಡ್ತಾರೆ. ಆದ್ರೆ ಸರ್ಕಾರಿ ಇಲಾಖೆಯ ಹಳೆ ಕಟ್ಟಡಗಳು ಅನೈತಿಕ ಚಟುವಟಿಕೆಗಳ ತಾಣಗಳಾಗ್ತವೆ. ಅಲ್ಲಿ ಯಾರು ಹೇಳೋರಿರೋಲ್ಲ, ಕೇಳೋರಿರಲ್ಲ. ಇಂತಹ ಸ್ಥಿತಿ ಸದ್ಯಕ್ಕೆ ತಿಪಟೂರಿನ ಹಳೆ ತಹಸೀಲ್ದಾರ್ ಕಚೇರಿಯ ಕಟ್ಟಡದ್ದಾಗಿದೆ. ತಿಪಟೂರಿನ BH ರಸ್ತೆಯಲ್ಲಿಯೇ ಇರುವ ಹಳೆ ತಹಸೀಲ್ದಾರ್ ಕಚೇರಿಯ ಕಟ್ಟಡ ಇನ್ನೂ ಚೆನ್ನಾಗಿದ್ದು, ಅದರಲ್ಲಿ ಯಾವುದಾದ್ರೂ ಸರ್ಕಾರಿ ಕಚೇರಿಗಳನ್ನ ಮಾಡಿಕೊಳ್ಳಬಹುದು. ಕೆಲವು ಸರ್ಕಾರಿ ಇಲಾಖೆಗಳಿಗೆ ಸ್ವಂತ ಕಟ್ಟಡಗಳಿಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ. ಅಂತಹ ಇಲಾಖೆಯವರು ಸುಮ್ಮನೆ ಸಾರ್ವಜನಿಕರ ತೆರಿಗೆಯ ಹಣವನ್ನು ಕಚೇರಿಯ ಕಟ್ಟಡದ ಬಾಡಿಗೆಗೆ ನೀಡಿ ದುಂದು ವೆಚ್ಚ ಮಾಡುವುದನ್ನು ನಿಲ್ಲಿಸಿ ಅಂತಹ ಬಾಡಿಗೆ ಕಟ್ಟಡದಲ್ಲಿ ಇರುವ ಇಲಾಖೆಯ ಕಚೇರಿಗಳು ತಿಪಟೂರಿನ ಹಳೆ ತಹಸೀಲ್ದಾರ್ ಕಚೇರಿಯ ಕಟ್ಟಡಕ್ಕೆ ಶಿಫ್ಟ್ ಮಾಡಿಕೊಳ್ಳಬಹುದಲ್ವೇ? ತಿಪಟೂರು ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಯಾವುದೇ ಇಲಾಖೆಯ ಕಚೇರಿಯ ಹಳೆ ಕಟ್ಟಡಗಳನ್ನು ಪಾಳು ಬಿಡಲು ಬಿಡದೆ, ಅನೈತಿಕ ಚಟುವಟಿಕೆಗಳ ತಾಣಗಳಾಗಲು ಬಿಡದೆ, ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಇಲಾಖೆಯ ಕಚೇರಿಗಳಿಗೆ ನೀಡುವಂತಹ ಕೆಲಸ ಮಾಡಿ ಸಾರ್ವಜನಿಕರ ತೆರಿಗೆಯ ಹಣ ದುಂದು ವೆಚ್ಚವನ್ನ ಮಾಡುವುದನ್ನು ನಿಲ್ಲಿಸುವಂತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ತುಮಕೂರು.